ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೀಶೋದಿಂದ ಒಂದಷ್ಟು ಐಟಮ್ಗಳು ತರಿಸಿದ್ದೆ. ಅದು ಎಷ್ಟು ದಿನ ಆಗಿದೆ ಅಂದರೆ ತರಿಸಿ ಒಂದು 15 ಡೇಸ್ ಬ್ಯಾಕೆ ತರಿಸಿರೋದು. ಅದು ವಿಡಿಯೋ ಮಾಡೋಣ ಅಂತೇಳಿ ಮಾಡೋಕ್ಕೆ ಆಗ್ತಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದರಿಂದ ವಿಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ಸ್ಟಿಲ್ ಇವತ್ತು ವಿಡಿಯೋ ಮಾಡೋಣ ಅಂತ ಮನಸ್ಸು ಮಾಡಿ ಮಾಡ್ತಾಯಿದ್ದೀನಿ. ಕೆಲವು ಐಟಮ್ಗಳನ್ನ ರಿಟರ್ನ್ ಕೂಡ ಮಾಡಿದೆ, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಕೆಲವೊಂದು ಐಟಮ್ಗಳನ್ನ ರಿಟರ್ನ್ ಮಾಡಿದೆ, ಕೆಲವೊಂದಷ್ಟು ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ. ಬನ್ನಿ ಏನೇನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನನ್ನ ಮೊದಲನೇ ಐಟಮ್ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಇಷ್ಟ ಆಯಿತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ, ಯೂಸೇ ಮಾಡಿಲ್ಲ. ಯಾಕೆಂದರೆ ಇದು ತೋರಿಸೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇನ್ನು ಕಿಚನ್ ಡೆಕೋರೇಷನ್ ಎಲ್ಲ ಸ್ವಲ್ಪ ಮಾಡ್ಕೋಬೇಕು ಸಿಂಪಲ್ಲಾಗಿ, ಹಾಗಾಗಿ ಯೂಸ್ ಮಾಡಿಲ್ಲ. ಅಂತೂ ತುಂಬ ಇಷ್ಟ ಆಯಿತು. ಬಟ್ ಗ್ಲಾಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಇದಂತೂ. ನೋಡಿ, ಇದಕ್ಕೆ 4 ಚಿಕ್ಕ ಬಾಟಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದಂತೂ. ಇದಕ್ಕೆ ಜೀರಿಗೆ, ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಪೌಡರು, ಈ ಥರ ಯಾವ್ದು ಬೇಕೋ ನಮಗೆ ಅದನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ಫಿಲ್ ಮಾಡಿಕೊಂಡು ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ಕೊಟ್ಟಿದ್ದಾರೆ, ಇದು ತುಂಬ ಚೆನ್ನಾಗಿದೆ. ಆಯಿಲೆಲ್ಲ ಹಾಕೋಕ್ಕೆ, ಚಪಾತಿಗೆ, ಇದಕ್ಕೆಲ್ಲ ತುಂಬ ಸಖತ್ತಾಗಿದೆ. ಇದು ಬಟರು ಏನಾದ್ರೂ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ತುಂಬ ಸಖತ್ತಾಗಿದೆ ಇದಂತೂ. ಇದು ತುಂಬ ಇಷ್ಟ ಆಯಿತು ನನಗೆ. ಇದು ಮಾಮೂಲಿ ಎಣ್ಣೆ ಫಿಲ್ ಮಾಡೋಕ್ಕೆ ಇದನ್ನು ಕೂಡ ಕೊಟ್ಟಿದ್ದಾರೆ. ಈ ಬಾಟಲ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ಪ್ರೈಸ್ ಬಂದು 239 ರುಪೀಸು, 239 ರೂಪಾಯಿ. ವರ್ತ್ ಅನಿಸ್ತು. ಇದು ತುಂಬ ಚೆನ್ನಾಗಿದೆ, ಈ ಬಾಟಲು ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ನೆಕ್ಸ್ಟ್ ಐಟಮ್ ನೋಡಿ, ಇದು ಸಖತ್ತಾಗಿದೆ, ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ಸ್ನಾನದ ಮನೆಗಾದರೂ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಕಿಚನ್ಗಾದರೂ ಯೂಸ್ ಮಾಡ್ಕೋಬೋದು, ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಈ ಥರ ಬಾಟಲ್ಗಳನ್ನ ನೋಡಿ ಜೋಡಿಸಿಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಇಟ್ಕೊಂಡ್ರೆ ಸಖತ್ತಾಗಿರುತ್ತೆ. ನೋಡೋಣ ಏನು ಇಡ್ತೀನಿ ಅಂತ ಗೊತ್ತಿಲ್ಲ ನನಗೆ. ಇದು ಕೂಡ ತರಿಸಿದ್ದೀನಿ. ಚೆನ್ನಾಗಿ ನೋಡಿ, ಈ ಥರ ಇಟ್ಕೊಂಡ್ರೆ ಸ್ವಲ್ಪ ವೆಯ್ಟ್ ಆಗುತ್ತೆ ಅನಿಸುತ್ತೆ. ಇದು ವೆಯ್ಟ್ ತಡೆಯುತ್ತೆ ಏನೋ ಗೊತ್ತಿಲ್ಲ, ಇಟ್ಟು ನೋಡಬೇಕು. ಇದು ಫಿಲ್ ಮಾಡಿದಾಗ ಇನ್ನೂ ಕೂಡ ವೆಯ್ಟ್ ಆಗುತ್ತಲ್ವ, ಹಾಗಾಗಿ ಸದ್ಯಕ್ಕೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಹೇಗಿಡೋದು ಏನು ಅಂತ. ಇದು ಗಾಜಲ್ವಾ, ತುಂಬ ಸ್ವಲ್ಪ ವೆಯ್ಟ್ ಇದೆ. ನೋಡೋಣ ಬೇರೆ ಏನಾದರೂ ಇಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ಕಿಚನ್ಗೆ ನಾನು ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಮತ್ತು ಇದೊಂದು 2 ಸೆಟ್ಟು, ಮತ್ತು ಇದು ಕೂಡ ಒಂದನ್ನ ಪಾತ್ರೆ ತೊಳೆಯೋಕೆ ಇಟ್ಕೊಳ್ಳೋಣ ಅಂತಿದ್ದೀನಿ. ಬ್ರಷ್ಷು, ಸೋಪು ಎಲ್ಲ ಹಾಕಿಟ್ಕೊಳ್ಳೋಣ ಅಂತಿದ್ದೀನಿ. ಇದನ್ನು ಕೂಡ ಅದೇ ಸ್ನಾನದ ಮನೆಗೆ ಅಥವಾ ಪಾತ್ರೆ ತೊಳೆಯ ಬೇಸನ್ ಹತ್ರ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಕೂಡ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಇದು ಕೂಡ 1 2 3 4 5 6 ಇದಕ್ಕೆ 6 ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಇಷ್ಟ ಆಯಿತು ನನಗೆ, ಸಖತ್ತಾಗಿದೆ. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ. 6 ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ನೋಡೋಣ ಹೇಗೆ ಕ್ವಾಲಿಟಿ ಹೇಗಿದೆ ಏನು ಅಂತ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ನೋಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಇದು ಪ್ರೈಸ್ ಬಂದು 166, 166 ರೂಪಾಯಿ. ಇದು ವರ್ತ್ ಅನ್ನಿಸ್ತು ನನಗೆ, ತುಂಬ ಚೆನ್ನಾಗಿದೆ ಕೂಡ. ಇದು ಕೂಡ ತರಿಸಿದ್ದೀನಿ ಕಿಚನ್ಗೆ ಕೂಡ, ತುಂಬ ಚೆನ್ನಾಗಿದೆ. ಇದು ಸಖತ್ತಾಗಿದೆ. ಇದು ಕೂಡ ಒಂಥರ ಏನೋ ಒಂದು ನಾವು ಅಡುಗೆ ಮನೆಗೆ ಹೋದಾಗ ನಮಗೆ ಇನ್ನೂ ಜಾಸ್ತಿ ಚೆನ್ನಾಗಿ ಅಡುಗೆ ಮಾಡಬೇಕು, ವೆರೈಟಿ ಅಡುಗೆ ಮಾಡಬೇಕು, ಆ ಥರ ನಮಗೆ ಮೂಡ್ ಬರಬೇಕು. ಇದೆಲ್ಲ ಒಂಥರ ಕ್ರಿಯೇಟಿವಿಟಿ ಮಾಡಿಕೊಂಡ್ರೆ ಅಡುಗೆ ಮನೆಗೆ ನಮಗೂ ಕೂಡ ಒಂದು ಖುಷಿಯಾಗುತ್ತೆ ಅಡುಗೆ ಮನೇಲಿ ಹೋಗಿ ಕೆಲಸ ಮಾಡೋದಕ್ಕೆ. ಇಲ್ಲಾಂದರೆ ಮಗು ನೋಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ನಮ್ಮದೇ ಆದ ಫ್ರಸ್ಟ್ರೇಷನಲ್ಲಿ ಇರ್ತೀವಿ. ಇದೆಲ್ಲ ಸ್ವಲ್ಪ ಡೆಕೋರೇಟಿವ್ ಆಗಿದ್ದರೆ ಅಡುಗೆ ಮನೆ ನಮಗೆ ಏನೋ ಒಂದು ಖುಷಿ ಸಿಗುತ್ತೆ ಮನಸ್ಸಿಗೆ, ಅಡುಗೆ ಮಾಡೋಕ್ಕೋಸ್ಕರ ಅಂತಲೇ ನಾನು ಕೂಡ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನೋಡಿ, ವೆಲ್ಕಮ್, ಗುಡ್ ವಿಬ್ಸ್ ಓನ್ಲಿ, ಬಿ ಪಾಸಿಟಿವ್, ಬ್ಲೆಸ್ಸಡ್. ಯಾವಾಗ ನಾವು ಒಳ್ಳೆಯದನ್ನೇ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನೆಗೆಟಿವ್ ಥಿಂಕ್ ಮಾಡಬಾರ್ದು ಅಂತ ನಮ್ಮ ಮೈಂಡಲ್ಲಿ ಬಂದೇ ಬರುತ್ತೆ ಅದು ನೆಗೆಟಿವ್ ಥಾಟ್ಸು. ಬಟ್ ಆದಷ್ಟು ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತೂ ನೆಗೆಟಿವ್ ಥಿಂಕ್ ಮಾಡ್ತಿರ್ತೀನಿ, ಪಾಸಿಟಿವ್ ಥಿಂಕ್ ಮಾಡ್ತಿರ್ತೀನಿ. ಇವಾಗ ಜಾಸ್ತಿ ಸ್ವಲ್ಪ ಪಾಸಿಟಿವ್ ಥಿಂಕ್ ಮಾಡೋದನ್ನು ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು.
ಕೆಲವೊಬ್ಬರನ್ನ ನೋಡಿ ಅದು ಒಂದೊಂದು ಇನ್ಸ್ಪೈರ್ ಆಗ್ತಾ ಇರ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆ ಮೈಂಡಲ್ಲಿ ಯೋಚನೆ ಮಾಡಿದ್ರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ ಬಂದು 168 ರುಪೀಸು, 168 ರೂಪಾಯಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಅಡುಗೆ ಮನೆಗೆ ಮೇಕ್ ಓವರ್ ಮಾಡ್ತೀವಲ್ಲ ಆವಾಗ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ. ನನ್ನ ನೆಕ್ಸ್ಟ್ ಐಟಮ್ ಬಂದು ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಆಲ್ರೆಡಿ ನಮ್ಮ ಮನೆಯಲ್ಲಿ ಇದೆ ಒಂದು ಸೆಟ್ಟು, ಇದು ರೂಮ್ ಹತ್ರ ಹಾಕ್ಕೊಂಡಿದ್ದೀವಿ ನಾವು. ಇದು 3 ಲೇಯರ್ ಕೊಟ್ಟಿದ್ದಾರೆ ನನಗೆ. ಇದು ಸ್ವಲ್ಪ ಒಂದು ಕಟ್ಟಾಗ್ಬಿಟ್ಟಿದೆ, ನಾನು ಏನು ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ 3-4 ಐಟಮ್ ರಿಟರ್ನ್ ಕೊಟ್ಟಿದ್ದೆ. ಮತ್ತೆ ಬೇಡ ಪದೇ ಪದೇ ಏನು ಕೊಡೋದು ಅಂತ, ಏನಾದ್ರೂ ಬೇರೆ ಕಡೆ ಹೇಗಾದ್ರೂ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಸ್ವಲ್ಪ ಕಟ್ಟಾಗಿದೆ. ಇದು ಡೆಕೋರೇಟ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆಗೆ. ನೋಡೋಣ ಯಾವ ರೀತಿ ಮಾಡೋದು ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಆದಷ್ಟು ಖಂಡಿತ ಬೇಗ ಸೆಟ್ ಮಾಡ್ತೀನಿ. ನೋಡಿ, ಸ್ವಲ್ಪ ಇದು ಕಿತ್ತೋಗ್ಬಿಟ್ಟಿದೆ ಒಂದು ಲೇಯರ್, ಈ ಥರ ಅರ್ಧ ಫಿಲ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ನೋಡೋಣ, ಹೇಗಾದರೂ ಜಾಯಿಂಟ್ ಮಾಡಿದ್ರೆ ಆಯಿತು. ಪದೇ ಪದೇ ಏನು ಸುಮ್ಮನೆ ಎಕ್ಸ್ಚೇಂಜ್ ಮಾಡ್ತಾ ಹೋಗೋದು. ಇದು ತುಂಬ ಚೆನ್ನಾಗಿದೆ, ನನಗೂ ಕೂಡ ತುಂಬ ಇಷ್ಟ ಆಯಿತು. ಇದು 3 ಪೀಸ್ ಕೊಟ್ಟಿದ್ದಾರೆ. ಇದು 171, 171 ರೂಪಾಯಿ. ತುಂಬ ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಖತ್ತಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ನಮ್ಮನೆ ಚೇಂಜ್ ಮಾಡು ಮತ್ತೆ ರಿಟರ್ನ್ ಮಾಡು ಅಂತ ಹೇಳಿದ್ರು. ಬೇಡ ಪದೇ ಪದೇ ಎಷ್ಟು ಅಂತ ಚೇಂಜ್ ಮಾಡೋಕ್ಕಾಗುತ್ತೆ, ಬೇಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಟ್ಕೊಂಡಿದ್ದೀನಿ. ಹೇಗೆ ಡೆಕೋರೇಟ್ ಮಾಡಿದಾಗ ನಾವು ಹೇಗೆ ಮಾಡ್ತೀವಿ ಅಂದಮೇಲೆ ಹೋಗುತ್ತೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ನೆಕ್ಸ್ಟ್ ಐಟಮ್ ಬಂದು ಇದು ಸ್ಟ್ಯಾಂಡ್, ಅಂದರೆ ಈ ಆಯಿಲ್ ಕಂಟೈನರು ಇದನ್ನೆಲ್ಲ ಈ ಥರ ಇಟ್ಕೋಬೋದು ಅಂತ ತರಿಸಿದ್ದೀನಿ. ಅಯ್ಯೋ, ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ಹೊಡೆದೋಗ್ಬಿಟ್ರೆ ಬೇಡ, ಸದ್ಯಕ್ಕೆ ಹೀಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿದೆ. ಇದು ಕೂಡ ನೋಡೋಣ ಯಾವುದನ್ನ, ಈ ಆಯಿಲ್ದೆಲ್ಲ ಬಾಟಲ್ಗಳು ವೆಯ್ಟ್ ತಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಳಗಡೆ ಸಾಲ್ಟ್ ಹಾಕಿರೋ ಬಾಟಲ್ಗಳು ಇದನ್ನೆಲ್ಲ ಫಿಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ಪರವಾಗಿಲ್ಲ, ಇದು ಕೂಡ ಚೆನ್ನಾಗಿದೆ. ಇದು ಕೂಡ 264 ರುಪೀಸು, 264 ರೂಪಾಯಿ. ಸ್ವಲ್ಪ ಜಾಸ್ತಿ ಅನ್ನಿಸ್ತೇನೋ ಗೊತ್ತಿಲ್ಲ, ಅಂಗಡಿಲಿ ಕೇಳಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಇದು ಆನ್ಲೈನಲ್ಲಿ ಜಾಸ್ತಿ ಇದೆಯೋ ಅಥವಾ ಅಂಗಡಿಲಿ ಜಾಸ್ತಿ ಇದೆಯೋ ಅಂತ. ಬಟ್ 264 ರುಪೀಸ್. ಇದು 264 ರೂಪಾಯಿ. ನನಗೆ ಪರವಾಗಿಲ್ಲ ಅನ್ನಿಸ್ತು, ಗೊತ್ತಿಲ್ಲ ಇದು ಜಾಸ್ತಿ ಇದೆಯೋ ಅಥವಾ ರೈಟ್ ಕಡಿಮೆ ಇದೆಯೋ ಅನ್ನೋದು ಗೊತ್ತಿಲ್ಲ. ಬಟ್ ಇಷ್ಟ ಆಯಿತು, ಚೆನ್ನಾಗಿದೆ ಒಟ್ಟಿನಲ್ಲಿ. ಅದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ನೋಡೋಣ ಯಾವ ರೀತಿ ಯಾವುದನ್ನ ಫಿಲ್ ಮಾಡ್ಬೋದು, ಇದಕ್ಕೆ ಬಾಟಲ್ಸ್ ಇಟ್ಟು ಹೇಗೆ ಫಿಲ್ ಮಾಡ್ಬೋದು ಅಂತ ಫಿಲ್ ಮಾಡಿದಾಗ ಗೊತ್ತಾಗುತ್ತೆ. ನನ್ನ ನೆಕ್ಸ್ಟ್ ಐಟಮ್ ಬಂದು ಪಾತ್ರೆ ತೊಳೆಯೋ, ಏನಂತಾರೆ ಇದು ಸ್ಟ್ಯಾಂಡ್, ಪಾತ್ರೆ ತೊಳೆಯೋ ಬೇಸನ್, ಪ್ಲಾಸ್ಟಿಕ್ ಬೇಸನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಹೊರಗಡೆ ಎಲ್ಲರೂ ತೊಗೊಂಡಿದ್ರೆ ಪ್ಲಾಸ್ಟಿಕ್ ಐಟಮು ಒಂದು 150, 200 ಒಳಗಡೆ ಸಿಗ್ತಾಯಿತ್ತು ಅನಿಸುತ್ತೆ. ಇದು ಆದರೆ ಸ್ವಲ್ಪ ಏನೋ ನೋಡೋಕ್ಕೆ ಚೆನ್ನಾಗಿತ್ತು. ಏಕೆಂದರೆ ನೋಡಿ ಇದೆಲ್ಲ ನಾನು ಇನ್ನೂ ತೊಳೆದೇ ಇಲ್ಲ, 15 ಡೇಸ್ ಆಗಿದೆ. ನಿಮಗೆ ತೋರಿಸ್ಬಿಟ್ಟೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂಡ ನಾನು ಹಾಗೆ ಇಟ್ಕೊಂಡಿದ್ದೀನಿ, ಯಾವುದೂ ಕೂಡ ವಾಶ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಇದು ನೀರು ಇದ್ರ ಮೇಲೆ ಕೆಳಗಡೆ ಇಟ್ಟರೆ ನೀರು ಸೋರುತ್ತೆ ಚೆನ್ನಾಗಿ. ನೋಡಿ ಇದೆಲ್ಲ ಸ್ಪೂನ್ ಎಲ್ಲ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಪೂನ್ ಎಲ್ಲ ಇಟ್ಕೊಳ್ಳೋಕ್ಕೆ. ನಾನು ಇವಾಗ ಸದ್ಯಕ್ಕೆ ಪಾತ್ರೆ ತೊಳೆಯೋದ್ರಲ್ಲಿ ಹಂಗಂಗೆ ಸ್ಟ್ಯಾಂಡರ್ಡ್ ಒಂದು ತಟ್ಟೆನೇ ಇಟ್ಬಿಟ್ಟಿದ್ದೀನಿ. ಆ ತಟ್ಟೆ ಹೋಗ್ಬಿಟ್ಟಿದೆ, ಅಂದರೆ ಕರೆ ಆಗಿಬಿಟ್ಟು ನೀರೆಲ್ಲ, ಅದಕ್ಕೋಸ್ಕರನೇ ಈ ಥರ ತಗೊಂಡೆ. ಪರವಾಗಿಲ್ಲ, ಜಾಸ್ತಿ ಆಯಿತು ಅನಿಸುತ್ತೆ ಹೇಳ್ಬೇಕಂದ್ರೆ. ಇಷ್ಟ ಆಯಿತು. ಬಟ್ ಇದು ಪ್ರೈಸ್ ಬಂದು 277 ರೂಪಾಯಿ, 277 ರುಪೀಸು. ಬಟ್ ಜಾಸ್ತಿ ಆಯಿತು ಅನಿಸುತ್ತೆ. ಹೊರಗಡೆ ಕೇಳಿದ್ರೆ, ಏಕೆಂದರೆ ಪ್ಲಾಸ್ಟಿಕ್ ಐಟಮ್ ತರ್ತಾರಲ್ಲ, ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಏನು ಅಂತ. ಈ ಥರ ತರಲ್ಲ ಅವರು, ಪ್ಲಾಸ್ಟಿಕ್ ಬೇಸನ್ ಬರುತ್ತಲ್ಲ ಆ ಥರ ತರ್ತಾರೆ. ಇದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ನಾನು ತೊಗೊಂಡಿರೋದ್ರಲ್ಲಿ ಜಾಸ್ತಿ ಅಂದರೆ ಇದು ಮತ್ತು ಸ್ಟೀಲ್ದು, ಇವೆರಡೇ ಕೂಡ ಸ್ವಲ್ಪ ರೈಟ್ ಜಾಸ್ತಿ ಇರೋದು. ಇನ್ನೂ ಒಂದು 4-5 ಐಟಮ್ ತರಿಸಿದ್ದೆ. ಫ್ಲವರ್ಸ್ದು ಅದೆಲ್ಲ ಬರುತ್ತಲ್ಲ, ಗ್ರೀನು ಫ್ಲವರ್ಸ್ದೆಲ್ಲ ಅದೆಲ್ಲ ಬರುತ್ತಲ್ಲ, ಅದು ಕೂಡ ರಿಟರ್ನ್ ಕಳಿಸ್ಬಿಟ್ಟೆ. ಚೆನ್ನಾಗಿಲ್ಲ, ಎಲ್ಲ ಹೊಡೆದೋಗಿತ್ತು. ಆಮೇಲೆ ಸ್ಟ್ಯಾಂಡ್ ಥರ ಬರುತ್ತೆ, ಅದು ಒಂದು ತರಿಸಿದ್ದೆ, ಅದು ಕೂಡ ಚೆನ್ನಾಗಿಲ್ಲ, ರಿಟರ್ನ್ ಮಾಡಿದೆ. ಕೆಲವೊಂದು 4-5 ಐಟಮ್ ರಿಟರ್ನ್ ಮಾಡಿಬಿಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ.
ಬಟ್ ಇಷ್ಟರಲ್ಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇದೆಲ್ಲ ಕೂಡ ಏನು ಪ್ರೈಸ್ ಎಲ್ಲ ಇವೆಲ್ಲ ಬಾಟಲ್ಸು ಇದೆಲ್ಲ ಕೂಡ ಕಡಿಮೆನೇ ಇದೆ, ಏನು ತೊಂದರೆ. ಬಟ್ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಏನಾದ್ರು ಕೋಪ ಗೀಪ ಬಂದರೆ ಅಡುಗೆ ಮನೆಯಲ್ಲಿ ಇದ್ದಾಗ ನಾವು ಕೋಪ ಗೀಪ ಮಾಡಿಕೊಂಡು ಕುಕ್ಕರ್ಸ್ಬಿಟ್ರೆ ಮುಗೀತು ಕತೆ. ಹಾಗಾಗಿ ಒಂಥರ ತುಂಬ ನನಗಂತೂ ತುಂಬ ಇಷ್ಟ ಆಯಿತು. ನೋಡೋಣ ಸದ್ಯದಲ್ಲೇ ಕಿಚನ್ ಮೇಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ, ನಮ್ಮದೇನು ದೊಡ್ಡ ಮನೆ ಅಲ್ಲ, ಪುಟ್ಟ ಅಡುಗೆ ಮನೆ. ಹಾಗಾಗಿ ಅದರಲ್ಲೇ ಒಂದು ಯಾವ ಥರ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ನನಗೆ ಬ್ಯುಸಿ ಇರೋದ್ರಿಂದ ನಾನು ಇದು ಸ್ವಲ್ಪ ಮಾಡೋಕ್ಕಾಗ್ತಾ ಇಲ್ಲ ಇದನ್ನೆಲ್ಲ. ಪಾಪು ಇರ್ತಾನೆ, ಇದನ್ನೆಲ್ಲ ಸುಮ್ಮನೆ ಎಳಿತಾನೆ ಮಾಡ್ತಾನೆ. ಇದೇನೇ 15 ಡೇಸ್ ಆಯಿತು. ಇವಾಗ ಅವನು ಹೊರಗಡೆ ಹೋಗಿದ್ದಾನೆ, ನಮ್ಮ ಅಮ್ಮ ಕರ್ಕೊಂಡೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾನು ಮೈಂಡಲ್ಲಿ ಇಲ್ಲ, ನಾನು ಅದನ್ನು ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದು. ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಏನು ಅಂತ. ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಐಟಮ್ಗಳು. ನೀವು ಕೂಡ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಮೀಶೋದಲ್ಲಿ ಎಲ್ಲ ಐಟಮ್ಗಳೂ ಕೂಡ ಚೆನ್ನಾಗಿದೆ ಅಂತ ಹೇಳಲ್ಲ, ನಾನು ಇರೋದು ಓಪನ್ ಅಪ್ ಆಗಿ ಹೇಳ್ತೀನಿ. ಕೆಲವು ಐಟಮ್ ಚೆನ್ನಾಗಿರ್ತವೆ, ಕೆಲವು ಐಟಮ್ಗಳು ಚೆನ್ನಾಗಿರಲ್ಲ. ಅದು ನಮ್ಮ ಇಷ್ಟ ಅಷ್ಟೇ. ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ನಾನು ಓಪನ್ ಅಪ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೂ ಮುಚ್ಚೆ ಮರೆ ಇಲ್ಲ. ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ನಾವು ಹೋಗಿ ಕಣ್ಮುಂದೆನೇ ಪರ್ಚೇಸ್ ಮಾಡಿ ತೊಗೊಳ್ಳೋದ್ರಲ್ಲೇ ಕೆಲವೊಂದು ಐಟಮ್ಗಳು ಚೆನ್ನಾಗಿರುತ್ತೆ, ಕೆಲವೊಂದು ಐಟಮ್ಗಳು ಚೆನ್ನಾಗಿರಲ್ಲ. ಹಾಗಾಗಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸೋದ್ರಿಂದ ಎಲ್ಲ ಐಟಮ್ಗಳೂ ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಬೆಂಬಲ ಇದ್ರೇ ನಾವು ಖುಷಿಯಾಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗೋದು. ಇಲ್ಲಾಂದರೆ ನಮಗೆ ಕೂಡ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ನಮಗೆ ಒಂಥರ ಮುಜುಗರ, ನಮ್ಮ ವೀಡಿಯೋಸ್ ಯಾರೂ ನೋಡಲ್ಲ ಅನ್ನೋದೊಂದು ಮೈಂಡಲ್ಲಿ ಬರುತ್ತೆ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಪಾಪು ಇಟ್ಕೊಂಡು ಅವಾಗವಾಗ ಒಂದೊಂದು ವೀಡಿಯೋ ಮಾಡ್ತಾಯಿರ್ತೀನಿ ನಮ್ಮ ಖುಷಿಗೋಸ್ಕರ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೇನು ನಿಮ್ಮ ಹತ್ರ ನಾವು ಬೇರೆ ಏನು ಕೇಳ್ಕೊಳ್ಳಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಪ್ಲೀಸ್ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇಷ್ಟೇ ಇವತ್ತು ನನ್ನ ಬ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.